ಬಿಜೆಪಿಗೆ ರಾಜ್ಯದಲ್ಲಿ ಅಸ್ತಿತ್ವ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇವತ್ತು ಬಿಡದಿ ವಿಚಾರ ಆಗ್ಲಿ, HMT ವಿಚಾರ ಆಗ್ಲಿ, ಸ್ವಿಫ್ಟ್ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ, ಅಥವಾ 2ನೇ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ, ರೈತರು ಅಥವಾ ಭೂಮಿ ಕಳ್ಕೊಳ್ತಾ ಇರೋರು ಹೋಗ್ತಾ ಇರೋದು ಕುಮಾರಸ್ವಾಮಿ ಅವರ ಹತ್ರ. ಕುಮಾರಸ್ವಾಮಿ ಅವರೇ ಹೇಳ್ತಿದ್ದಾರೆ, ನನ್ನ ಹತ್ರ ಬರ್ತಿದ್ದಾರೆ. ಆ ವಿಶ್ವಾಸ ಬಿಜೆಪಿ ನಾಯಕರ ಮೇಲೆ ಬರ್ತಾ ಇಲ್ಲ. ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವವರಿಗೆ JDS ಆಸರೆ ಆಗ್ತಾ ಇದೆ, ಬಿಜೆಪಿ ಆಸರೆ ಆಗ್ತಾ ಇಲ್ಲ. ಥರ್ಡ್ ಪ್ಲೇಯರ್ ಆಗೋಯ್ತಾ ಬಿಜೆಪಿ ರಾಜ್ಯದಲ್ಲಿ? ನೋಡಿ, ನಮ್ಮ ಹತ್ರನೂ ಕೂಡ ಬರ್ತಿದ್ದಾರೆ, ಮೆಮೊರಂಡಮ್ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿಪಕ್ಷದ ನಾಯಕರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ. ಏರ್ಪೋರ್ಟ್ ಇವರು ಕನಕಪುರದಲ್ಲಿ ಮಾಡ್ತೀವಿ ಅಂತ ಆದಾಗ ಒಂದು ದೊಡ್ಡ ನಿಯೋಗ ಬಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮತ್ತು ನಮ್ಮ ಪ್ರತಿಪಕ್ಷ ನಾಯಕರ ಹತ್ರ ಕೊಟ್ಟು ಕನಕಪುರದಲ್ಲಿ ಬೇಡ ಅಂತ ಹೇಳಿ ಅನೇಕ ಜನ ರೈತರು ರಿಕ್ವೆಸ್ಟ್ ಮಾಡಿರೋದು ನಮ್ಮನ್ನ ಮತ್ತು ಕುಮಾರಸ್ವಾಮಿ ಅವ್ರನ್ನ. ಪರಿಣಾಮವಾಗಿ ನಾವೇನು ಹೇಳಿದ್ದೀವಿ, ಬೆಂಗಳೂರು ಬೇಡ, ನೀವು ಮಾಡಿ ತುಮಕೂರು ಸುತ್ತಮುತ್ತ ಅಂತ ಸಲಹೆ ಕೊಟ್ಟಂಥವ್ರು ನಾವು. ನಮಗೆ ಈ ಥರ ಸಲಹೆ ಮಾಡದೇ ಇದ್ರೆ ನಾವು ಹೇಳ್ತಾ ಇದ್ವಾ? ಒಂದನೇದು. ಆಮೇಲೆ ಎರಡನೇದು, BJP ಬೆಳೀತಾ ಇಲ್ಲ, ಕಾಂಗ್ರೆಸ್ ಬಹಳ ಉಜ್ವಲವಾಗಿ ಬೆಳೀತಾ ಇದೆ ಅಂತ ನೀವು ಹೇಳಿದ್ರಿ. ನಾನು ಕಾಂಗ್ರೆಸ್ ಬಗ್ಗೆ ಹೇಳಿಲ್ಲ, ಬಿಜೆಪಿ ವಿಶ್ವಾಸ ಕಳ್ಕೊಳ್ತಿದ್ಯಾ? ಅದರ ಅರ್ಥ ಅದೇನೆ. ಬಿಜೆಪಿ ಮೇಲೆ ಜನ ವಿಶ್ವಾಸ ಕಳ್ಕೊಳ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಉಜ್ವಲವಾಗಿ ಬೆಳೀತಾ ಇದೆ, BJP ಬೆಳೀತಾ ಇಲ್ಲ, ಸೊರಗ್ತಾ ಇದೆ ಅಂತ ಹೇಳಿದ್ರಲ್ಲ. ದೇಶದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಿದೆ? ದೇಶದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಈ ಕಾಂಗ್ರೆಸ್ಗೆ ಏನು 125 ವರ್ಷಗಳ ಇತಿಹಾಸ ಇದೆ. ಈ ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಗತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಈವನ್ ಆಪೋಸಿಷನ್ ಪಾರ್ಟಿ ಆಗೋದಕ್ಕೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಗತಿ ಇಲ್ಲದೆ ಇರೋ ಪರಿಸ್ಥಿತಿ ಕಾಂಗ್ರೆಸ್ ತಲುಪಿದೆ. ರೈತರ ಬಗ್ಗೆ ಕೇಳಿಸ್ಕೊಳ್ಳಿ ಸರ್, ಆಮೇಲೆ ಮಾತಾಡಿ. ಅಧಿಕೃತವಾಗಿರ್ತಕ್ಕಂಥ ವಿರೋಧ ಪಕ್ಷ ನಾಯಕರು ಇರಬೇಕಾದ್ರೆ ಪ್ರತಿಪಾದನೆ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ 125 ವರ್ಷ ಕಾಂಗ್ರೆಸ್ನ ಇತಿಹಾಸ ಇರ್ತಕ್ಕಂಥ ಅಪೋಸಿಷನ್ ಲೀಡರ್ನ ಅನುಭವ ಹೆಂಗಿದೆ ಅಂತ ಹೇಳಿದ್ರೆ, ಇದರ್ಸೆ ಆಲೂ ಡಾಲೋ, ಇದರ್ಸೆ ಸೋನಾ ನಿಕ್ಲೇಗ. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡಿದ ಚರ್ಚೆ ಅಲ್ಲ ಇದು. ನೀವು ಮಾತಾಡ್ತಾ ದಿಕ್ತಪ್ಸ ಕೆಲಸ ಮಾಡಬೇಡಿ. ಮಾತಾಡಿ HMT ಬಗ್ಗೆ, ಮಾತಾಡಿ ನಿಮ್ಮ ಪಕ್ಷ ಅಸ್ತಿತ್ವದ ಬಗ್ಗೆ, ಮಾತಾಡಿ ನಿಮ್ಮ ಅಲೈನ್ಸ್ ಪಾರ್ಟ್ನರ್ ಬಗ್ಗೆ, ಮಾತಾಡಿ ಕುಮಾರಣ್ಣ ಬಗ್ಗೆ. ಈಗಲೇ ಚುನಾವಣೆಗೆ ಹೋಗೋಣ, ಅದಕ್ಕೆ ಟೈಮ್ ಇದೆ ಹೋಗ್ಲಿಕ್ಕೆ. ನಾವ್ಯಾಕೆ 140 ದಿನ ಇಟ್ಕೊಂಡು ಇವಾಗ ಎಲೆಕ್ಷನ್ ಹೋಗ್ಬೇಕು? 136 ಈ 136 ಸೀಟುಗಳ ಅಹಂಕಾರ ಹಿಂಗೆಲ್ಲ ಮಾಡಿಸ್ತಾ ಇದೆ. ಈ 136 ಸೀಟುಗಳ ಅಹಂಕಾರ ಇದೆಯಲ್ಲ, ರೈತರ ಜಮೀನುಗಳನ್ನ ಕದಿಯುವಂತೆ, ಅವ್ರ ಮೇಲೆ ಕೇಸ್ ಹಾಕುವಂತೆ, ಬೆಂಗಳೂರನ್ನ ಮುಳುಗಿಸುವಂತೆ, ಆಮೇಲೆ ಸರ್ಜಾಪುರ ಜಮೀನು 2,000 ಎಕರೆ HMT ಜಾಗ, ಆಮೇಲೆ ಬಿಡದಿ, ಆಮೇಲೆ ಇನ್ನು ನಿಮ್ಗೆ ಹೇಳ್ತೀನಿ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ 1,286 ಎಕರೆ. ಈ ತರ ನಿಮಗೆ ಎಷ್ಟು? ಒಂದ್ ರೀತಿ ಈ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ, ಒಂದ್ ರೀತಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಮಾಡ್ಲಿಕ್ಕೆ ಹೊರಟಿದೆ. ನಾನ್ ಬೆಂಗಳೂರು BJP ಬೆಳೆಯಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಚುನಾವಣೆ ನಡೀಲಿ, BJP ಅಧಿಕಾರಕ್ಕೆ ಬರುತ್ತೆ. JDS ಮತ್ತು BJP ನಾವು ಒಪ್ಪಂದ ಮಾಡ್ಕೊಂಡಿದೀವಿ, NDA ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ನಮ್ಮ NDA, ನಮ್ಮ BJP ನಾಯಕರು ಹೆಂಗಿದಾರಪ್ಪ ಅಂತ ಹೇಳಿದ್ರೆ, 50 ದಿನ, 20 ದಿನ, 25 ದಿನ ವಿದೇಶಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಎಲ್ಲಿರ್ತಾರೆ ಅಂತ ಗೊತ್ತಿರೋದಿಲ್ಲ. ರಾಹುಲ್ ಗಾಂಧಿ ಎಲ್ಲಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಪ್ರಶ್ನೆ ಕೇಳಿ, ಆಡಿಯನ್ಸ್ಗೆ ಅವಕಾಶ ಕೊಡ್ತೀನಿ. ಇಟ್ನಾಳ್ ಸರ್, ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿ DK ಶಿವಕುಮಾರ್ ಅವರು ಬಹುಶಃ 2028ಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ CM ಆಗಬೇಕು ಅನ್ನೋ ಕುಮಾರಸ್ವಾಮಿ, ಇವರಿಬ್ಬರ ಸಮರದಲ್ಲಿ BJP ಎಲ್ಲಿದೆ, ಯಾವ ಸ್ಥಾನದಲ್ಲಿದೆ? ನನ್ನ ಸಿಂಪಲ್ ಪ್ರಶ್ನೆ. ಈ BJP ಮತ್ತು JDS ಮೈತ್ರಿ ಆಯ್ತಲ್ಲ 2023 ಚುನಾವಣೆ ನಂತರ, ಅದು ಒಂದು ಇಂಗ್ಲಿಷ್ ಹೇಳಿದ್ರೆ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತಾರೆ ಅದಕ್ಕೆ. ಅದು ಮತ್ತೆ ಕುಮಾರಸ್ವಾಮಿ ಕೂಡ ಹಾಗೆ ಮಾತಾಡಿದ್ರು ಅವಾಗ. ಅದು ರಾಜ್ಯದ ಬಗ್ಗೆ ಮಾತಾಡಿದ್ರೆ ಪಕ್ಕದ ರಾಜ್ಯಕ್ಕೆ ಹೋಗ್ತಾರೆ. ಅವಾಗ ಕುಮಾರಸ್ವಾಮಿ ಹೇಳಿದ್ರು, ಅವಾಗ ಕುಮಾರಸ್ವಾಮಿ ಅವ್ರು ಏನ್ ಮಾತಾಡ್ತಿದ್ರು ಅಂದ್ರೆ, ನಮ್ಮ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ನಾವು BJP ಸೇರ್ತಾ ಇದ್ದೇವೆ,
ಅದರ್ವೈಸ್ ಕುಮಾರಸ್ವಾಮಿ ಅವರ ನಿಲುವು ಒಂದು ಪೇಪರಿನ ಕಾಲಮಲ್ಲಿ ಸ್ಪಷ್ಟವಾಗಿತ್ತು, ಪೇಶ್ವೆಗಳ ಬಗ್ಗೆ, RSS ಬಗ್ಗೆ. ಹಾಗೆಯೇ ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟೋರಿದ್ರು. ಆದರೂ ಕೂಡ ರಾಜಕೀಯ ಅಸ್ತಿತ್ವಕ್ಕೋಸ್ಕರ BJP ಸೇರಿದ್ರಲ್ಲ, ಇದೆ. ಆಮೇಲೆ ಈಗೇನಾಗಿದೆ, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಅದರ ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಆಗೋದು ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ JDS ಮೇಲೆ. ಯಾಕಂದ್ರೆ ಇಬ್ರು ನಾಯಕರು ಅದೇ ಪ್ರದೇಶದವರಾಗಿದ್ದಾರೆ. ಅದ್ರ ಜೊತೆಗೇನೆ ಇಬ್ರು ಪಕ್ಷಗಳು BJP ಮತ್ತು JDS ಎರಡೂ ಸೇರಿಸಿ ರೈತರ ಬಗ್ಗೆ ಕಾಳಜಿ ಮಾತಾಡಿದ್ರು. HMT ಬಗ್ಗೆ ಮಾತಾಡಿದ್ರಿ ನೀವು. HMT ಈಗ ಕಂಪ್ನಿ ಕ್ಲೋಸ್ ಆಗಿದೆ, ಅದರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಬೇರೆಯವ್ರು ಕೊಟ್ಟಾಗಿದೆ. ಈಗ ಜಮೀನನ್ನು ಪರಭಾರೆ ಮಾಡಬೇಕಾ ಬೇಡವಾ? ರಾಜ್ಯ ಸರ್ಕಾರ ಅದು ಅರಣ್ಯ ಭೂಮಿ ಅಂತ ಹೇಳ್ತದೆ, ಕೇಂದ್ರ ಸರ್ಕಾರ ಅದು ಅಲ್ಲೊಂದು ನೀತಿ ಆಯೋಗ ಒಂದು ಡಿಸಿಷನ್ ಇದೆ, ಪಾಲಿಸಿ ಡಿಸಿಷನ್ ಇದೆ ನೀತಿ ಆಯೋಗದ್ದು. ಸರ್ಪ್ಲಸ್ ಲ್ಯಾಂಡ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್ ಅಂತ. ಹೆಚ್ಚುವರಿ ಭೂಮಿ ನಮ್ಮ ಸರ್ಕಾರಿ ಪಬ್ಲಿಕ್ ಸೆಕ್ಟರ್ ಲ್ಯಾಂಡ್ ಏನಿದೆ ಅದನ್ನು ಮಾರಿಬಿಡೋ ಯೋಚನೆಯಲ್ಲಿ ನೀತಿ ಆಯೋಗ ಒಂದು ಡಿಸಿಷನ್ ತಗೊಂಡಿದೆ. ಆ ದಿಸೆಯಲ್ಲಿ ನೋಡಿದರೆ ಯಾರು ಏನು ಮಾಡ್ತಿದ್ದಾರೆ? ಹಾಗೆಯೇ ಸರ್ಕಾರದ ಕೈಯಲ್ಲಿ ಸಾರ್ವಜನಿಕ ಜಾಗಗಳು ಎಷ್ಟು ಸುರಕ್ಷಿತ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗಬೇಕು. ಯಾಕಂದರೆ SEZ ಗುಜರಾತಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಬೇಕಾದ್ರೆ ಅದಾನಿಗೆ ಸ್ಕ್ವೇರ್ ಫೂಟ್ಗೆ ₹1 ಅಂತ ಕೊಟ್ಟರು, ₹1 ಪರ್ ಸ್ಕ್ವೇರ್ ಫುಟ್. ಈಗ ಬಿಡದಿಯಲ್ಲಿ ಮತ್ತೆ ಹಾಗೆ ತಗೊಂಡು ಹಾಗೆ ಕೊಟ್ಟರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಸರ್ಕಾರಿ ಜಮೀನು ಸರ್ಕಾರದ ಹತ್ತಿರ ಎಷ್ಟು ಸುರಕ್ಷಿತ ಅನ್ನೋದು ದೊಡ್ಡ ಸಮಸ್ಯೆ ಈಗ. ಅದ್ರ ಜೊತೆಗೇನೆ ಇಲ್ಲಿ ರೈತರ ಏನು ಗೋಳಿದೆಯಲ್ಲ, ಈಗ ನಿಜವಾಗಿ ರೈತರ ಕಾಳಜಿ ಇದ್ದರೆ BJP JDS ಬಿಡದಿಯಲ್ಲಿ ಮಾತ್ರ ರೈತರಿದ್ದಾರ? ಬರದ ಛಾಯೆ ಇದೆ ಉತ್ತರ ಕರ್ನಾಟಕದಲ್ಲಿ, ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಧರಣಿ ಮಾಡಿ. ಫ್ರೀಡಂ ಪಾರ್ಕಲ್ಲೆಲ್ಲ ಅಲ್ಲಿ ಧರಣಿ ಮಾಡಿ ಸರ್ಕಾರ ಕಣ್ ತೆಗೆಸಿವಾಗ ಅವರು ಪ್ರವಾಸ ಅಂತೂ ಮಾಡ್ತಾ ಇದ್ದಾರೆ, JDS ಕಡೆಯಿಂದನೂ ಆಗ್ತಾ ಇದೆ, BJP ಪ್ರವಾಸ ಮಾಡ್ತಿದ್ದಾರೆ. ಆದ್ರೆ ಇಷ್ಟು ಈ ರೀತಿಯ ಪ್ರಬಲ ಪ್ರತಿರೋಧ ಯಾಕೆ ಇಲ್ಲ? ಬಿಡದಿಗೆ ಕೊಡುವಷ್ಟು ಪ್ರಾಮುಖ್ಯತೆ ಅಲ್ಲಿ ಯಾಕೆ ಸಿಗ್ತಾ ಇಲ್ಲ? ರಾಯಚೂರಿನ ರೈತರಿಗೆ, ಬೀದರ್ ರೈತರಿಗೆ ಯಾಕೆ ಸಿಗ್ತಾ ಇಲ್ಲ ಇಷ್ಟು ಪ್ರಾಮುಖ್ಯತೆ? ಹಾಗಾದ್ರೆ ಒಂದು ಮಾತು ನಿಮ್ಗೆ ಅಡ್ಡಿ ಬರ್ತಾ ಇದ್ದೀನಿ. ಶ್ರೀಮಾನ್ ದೇವೇಗೌಡರು ಅವ್ರ ಇತಿಹಾಸ ಇರ್ತಕ್ಕಂಥದ್ದೇ ರೈತರಿಂದ. ಅವರು ಉತ್ತರ ಕರ್ನಾಟಕ ಆಗಿರ್ಬೋದು, ಉತ್ತರ ಭಾರತ ಆಗಿರ್ಬೋದು, ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ ಸಂದರ್ಭದಲ್ಲಿ ಯಾವ ಜಾಗ ನೋಡಿದ್ರಿ ಸರ್? ಕುಮಾರಸ್ವಾಮಿ ಅವ್ರ ಜಮೀನಿಲ್ಲ ಬಿಡದಿಯಲ್ಲಿ? ಯಾರ್ದು? ಅವ್ರ ಕುಟುಂಬ ಜಮೀನಿಲ್ವಾ ಸರ್? ನಮ್ಮ ಊರದು ಇದೆ, ನಮ್ಮ ಊರದು ನಾವು ಇರ್ತಕ್ಕಂಥ ನೆಲೆಯದು. ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್, ಕುಮಾರ ವರ್ಸಸ್ ಕುಮಾರ ಅನ್ನೋ ಫೈಟ್ ನಲ್ಲಿ BJP ರಾಷ್ಟ್ರೀಯ ಪಕ್ಷ, ಇಲ್ಲಿ ವಿರೋಧ ಪಕ್ಷ ಎಲ್ಲಿದೆ? ಇಟ್ ಇಸ್ ಒಬ್ಬ ಸಪೋರ್ಟಿಂಗ್ ಆಕ್ಟರ್ ಆಗಿದ್ದಾರೆ ಅಷ್ಟೇ BJP ಈ ವಿಚಾರದಲ್ಲಿ. ಬಿಡದಿ ವಿಚಾರದಲ್ಲಿ ಒಬ್ರು ಹೀರೋ, ಒಬ್ರು ವಿಲನ್. ಯಾರು ವಿಲನ್ ರೈತರು ಡಿಸೈಡ್ ಮಾಡ್ತಾರೆ. ಅದರ ಸಪೋರ್ಟಿಂಗ್ ಆಕ್ಟರ್ ಮಾತ್ರ BJP. ನಿಮ್ಮ ವಿಚಾರ ಇರ್ತಕ್ಕಂಥದ್ದು, ಸ್ಪೆಷಲಿ ಇರ್ತಕ್ಕಂಥದ್ದು ಈ ಲ್ಯಾಂಡ್ ವಿಚಾರದಲ್ಲಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಹೆಂಗೆ ಕಲರ್ ತಗೊಳ್ತಾ ಇದೆ ಅಂತ ನಿಮ್ಮ ಡಿಬೇಟ್ ಇರ್ತಕ್ಕಂಥದ್ದು. ಮೂಲತವಾಗಿರ್ತಕ್ಕಂಥ ವಿಚಾರದಲ್ಲಿ ನೋಡಿದಾಗ ಇವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಹೋರಾಟಗಳು DK ಶಿವಕುಮಾರ್ ಅಂತಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟಗಳು. ಇವರು ನ್ಯಾಯಸಮ್ಮತವಾಗಿ ರೈತರ ಪರವಾಗಿರ್ತಕ್ಕಂಥ ಜನ ಅಲ್ಲ. ಯಾಕೆಂದರೆ 1000 ಎಕರೆ ಬಗ್ಗೆನೂ ಮಾತಾಡಲಿಲ್ಲ. ಮತ್ತು ಕುಮಾರಸ್ವಾಮಿ ಅವರ ವಿಚಾರಧಾರೆಗಳು ಕೂಡ ನಾಯಕತ್ವ ವಿಚಾರದಲ್ಲಿ ಕೂಡ HMT ವಿಚಾರದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ನೋಡಿ, ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ರಚನಾತ್ಮಕ ಕೆಲಸ ಮಾಡಲಿ, ಸಲಹೆ ಸೂಚನೆಗಳನ್ನ ಕೊಡಲಿ. ನಮ್ಮ ಬಾಗಿಲಿಗೆ ತೆರೆದಿದೆ, ನಿಮಗೋಸ್ಕರ ಅಲ್ಲ, ರಾಜ್ಯದ ರೈತರಿಗೋಸ್ಕರ. ಬನ್ನಿ ಡಿಸ್ಕಸ್ ಮಾಡಿ, ಸಲಹೆಗಳನ್ನ ಕೊಡಿ. ಕರ್ನಾಟಕದಲ್ಲಿ ರೈತ ಪರವಾದ ಪಕ್ಷ BJP ಪಕ್ಷ ಅಂತೇಳಿ ಇಷ್ಟೋ ತನಕ ನೀವು ಮಾತಾಡ್ತಾ ಇದ್ರೆ, ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ರೈತರ ಮೇಲೆ ಗೋಲಿಬಾರ್ ಮಾಡಿದಾಗ ನಿಮ್ಮ ರೈತರ ಪರವಾದಂಥ ನಿಷ್ಠೆ ಎಲ್ಲಿತ್ತು? ನೋಡಿ, ರೈತರಿಗೆ ಬೇಕಾಗಿರ್ತಕ್ಕಂಥ ಯೂರಿಯಾವನ್ನ ಬೇರೆ ಇನ್ಯಾರೋ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾರೋ ಬೇರೆಯವ್ರು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರ ನೆರವಿಗೆ ಬರ್ದೇನೆ, ಗೋಲಿಬಾರ್ ಮಾಡ್ದೇನೆ ಏನು ಹೂ ಹಾಕ್ಬೇಕಾಗಿತ್ತಾ? ರೈತರ ನೆರವಿಗೆ ಬರೋಕ್ಕೆ, ರೈತರಿಗೆ ಯೂರಿಯಾ ಸಿಗೋವನ್ ಮಾಡೋಕ್ಕೆ ಅವತ್ತು ಪೊಲೀಸರು ಮಾಡಿರ್ತಕ್ಕಂಥ ಕ್ರಮ, ಅದು ಸರ್ಕಾರ ಮಾಡಿರ್ತಕ್ಕಂಥ ಕ್ರಮ ಅಲ್ಲ. ಒಂದನೇದು. ಎರಡನೇದು, ನಿಮ್ಮ ಥರ ರೈತರ ವಿರುದ್ಧ 4,000 ರೂಪಾಯಿ ಏನು ಯಡಿಯೂರಪ್ಪನವ್ರು ರೈತರ ಅಕೌಂಟ್ಗೆ ಹಾಕ್ತಾ ಇದ್ರಲ್ಲ, ಅದನ್ನು ರದ್ದು ಮಾಡಲಿಲ್ಲ. ಇದು ರೈತರ ವಿರುದ್ಧ ನೀತಿ. ಎರಡನೇದು ಹೇಳ್ತೀನಿ, ಏನು ರೈತರ ಬೋರ್ವೆಲ್ಗಳಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡೋದಕ್ಕೆ, ಟ್ರಾನ್ಸ್ಫಾರ್ಮರ್ ಅನ್ನ ಹಾಕೋದಕ್ಕೆ 25,000 ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು, ಇವತ್ತು 3 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಇದು ರೈತರ ಪರನ? ಇದು ರೈತರ ವಿರೋಧಿ ನೀತಿ. ಯಾರು ರೈತರನ್ನ ಪ್ರೊವೋಕ್ ಮಾಡಕ್ ಆಗಲ್ಲ.
ಫಸ್ಟ್ ತಿಳ್ಕೊಳ್ಳಿ. ಅವ್ರ ಭಾವನೆಗಳು ಆಗಿರುತ್ತೆ. ಅವರು ಒಂದು ಗಿಡ ನೆಟ್ಟು ಬೆಳೆಸ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ವರ್ಷ ಅದಕ್ಕೆ ಅವ್ರ ದುಡಿಮೆನ ಸುರಿಸಿರ್ತಾರೆ, ತನ್ನ ಮಕ್ಕಳು ಎಲ್ಲಾನು ಸೇರಿ. ಅದನ್ನ ಏಕಾಏಕಿ ತಾವು ಕಳ್ಕೋಬೇಕು ಅಂತಂದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಹೊಟ್ಟೆ ತುಂಬಿದವ್ರಿಗೆ ರೈತರ ಬಗ್ಗೆ ಆಗ್ಲಿ ಬಡತನದ ಬಗ್ಗೆ ಆಗ್ಲಿ ಗೊತ್ತಿರಲ್ಲ ನಿಮ್ಗೆ. ಇವತ್ತಿನ ದಿವಸ ಅಲ್ಲಿ ನಡೆದಂಥ ಘಟನೆಗಳು ನೋಡಿದಾಗ ಅಲ್ಲಿ 1,000 ಎಕರೆಗಳನ್ನು ಅಕ್ವೇರ್ ಮಾಡಿದಾಗ ಅದೇ ಬಿಡದಿಯ ಜನರು ಸೈಲೆಂಟಾಗಿ ಒಪ್ಕೊಂಡು ಸೈಲೆಂಟಾಗಿ ಇರ್ತಾರೆ. ಇವತ್ತು 500 ಎಕರೆಗೆ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಆಗಿದ ತಕ್ಷಣ ಬೀದಿ ಬಂದು ಹೋರಾಟ ಮಾಡ್ತಾರೆ. ಕಾರಣ ಏನಂತ ನೀವು ಹೇಳೋಕ್ಕಾಗ್ತದಾ? ಆವತ್ತು ಗಿಡ ಇರಲಿಲ್ವಾ? ಆವತ್ತು ಅಲ್ಲಿ ಬೆಳೆ ಬೆಳೆಸಿರ್ಲಿಲ್ವಾ? ಆವತ್ತು ಅಗ್ರಿಕಲ್ಚರ್ ನಡೀತಾ ಇರಲಿಲ್ವಾ? ಆವತ್ತು ಹಾಲು ಕರೀತಾ ಇರಲಿಲ್ವಾ? ಆವತ್ತು ರೈತರು ಬದುಕ್ತಾ ಇರಲಿಲ್ವಾ? ಇವತ್ತು ಮಾತ್ರ ಬದುಕ್ತಾರಮ್ಮ. ಹಾಗಾಗಿ ಏನಂದ್ರೆ ಯಾವುದೋ ಕಾರಣದ ಕೈಗಳಿದೆ, ರಾಜಕಾರಣದ ಕೈಗಳಿದೆ, ಅದರಿಂದ ದೂರ ಇರಿ ರೈತರಿಂದ ಮನವಿಯನ್ನು ಮಾಡ್ತೀನಿ. ನಿಮ್ಮಂತರ ಮಾತನ್ನ ಕೇಳಿ, ರೈತರ ಬಗ್ಗೆ ಕಾಳಜಿ ಜೊತೆ ಕೆಲಸ ಮಾಡಲಿ. ನನ್ನ ಜಮೀನು ನನ್ನ ತಾತ ಮುತ್ತಾತನ ಕಾಲದಿಂದ ಇದೆ ಸರ್. ಆ ಜಮೀನಿಗೆ ವ್ಯಾಲ್ಯೂ ನೀವು ಗೌರ್ಮೆಂಟ್ ಅವರು ನೀವು ಫಿಕ್ಸ್ ಮಾಡಬಾರ್ದು. ಯಾಕಂದ್ರೆ ಅದಕ್ಕೆ ನನ್ನ ತಾತ ನನ್ನ ಮುತ್ತಾತ ಕಷ್ಟಪಟ್ಟು ಸೇರಿಸಿಟ್ಟಿರೋ ಜಮೀನಿಗೆ ಯಾವ ವ್ಯಾಲ್ಯೂಗೆ ನಾನು ಕೊಡಬಾರ್ದು ಅಂತ ನಾನು ಫಿಕ್ಸ್ ಮಾಡ್ಬೇಕು. ಆವಾಗ ಗೌರ್ಮೆಂಟ್ ಅವ್ರಿಗೆ ನಿಮಗೆ ಇದು ಓಕೆ ಇರಿ ಸರ್. ಇನ್ನೂ ಒಂದು ಪಾಯಿಂಟ್ ಇದೆ, ಓಕೆ ಆದ್ರೆ ನೀವು ತಗೊಳ್ಳಿ, ಇಲ್ಲ ಬಿಟ್ಬಿಡಿ. ಭೂಮಿ ಅಂತಕ್ಕಂಥದ್ದು ಅವರಿಗೆ ಸೇರಿರ್ತಕ್ಕಂಥದ್ದು, ಅವರ ಮಾಲೀಕತ್ವ, ಅವ ಭಾವನಾತ್ಮಕ ವಿಚಾರಗಳಿದೆ, ಎರಡು ಮಾತಿಲ್ಲ. ನಮ್ಮ ಸರ್ಕಾರದಲ್ಲ ಪಾಲಿಸಿನೂ ಅದೇ. ನಾವು ಫೋರ್ಸ್ ಮಾಡಿ ಕಬ್ಜಾ ಮಾಡಿ ತಗೊಳ್ತಕ್ಕಂಥ ನೀತಿ ಅಲ್ಲ ನಮ್ಮಲ್ಲಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಿಮಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಇಟ್ಕೊಳ್ಳಿ. ಇಷ್ಟ ಇದ್ದರೆ ನಿಮ್ಮ ಹತ್ರ ಡೆವಲಪ್ಮೆಂಟಲ್ಲಿ ಶೇರ್ ತೊಗೊಳ್ಳಂದ್ರೆ 50% ತೊಗೊಳ್ಳಿ, ಇಲ್ಲ ನಮ್ಮ ಪರಿಹಾರ ಬೇಕಂದರೆ ಪರಿಹಾರ ತೊಗೊಳ್ಳಿ, ನಾಟ್ ಆನ್ ಫೋರ್ಸ್. ಬಿಡದಿ ವಿಚಾರದಿಂದ ಹಿಡಿದು ಬಿಟ್ಟು 2ನೇ ಏರ್ಪೋರ್ಟ್ ವಿಚಾರದವರೆಗೂ ರೈತರಿಗೆ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಸರ್ಕಾರಗಳು ನಿರ್ಧಾರ ತೆಗೆದುಕೊಳ್ಬೇಕು. ಇನ್ಕೆ ಸರ್ಕಾರ ಇಂಥ ನಿರ್ಧಾರಗಳಲ್ಲಿ ಎಡವುತ್ತಾ ಇದ್ರೆ ಅದನ್ನ ಎಚ್ಚರಿಸುವ ಕೆಲಸ ರಾಜಕೀಯ ಮೀರಿ ಮಾನವೀಯತೆ ಆಧಾರದ ಮೇಲೆ ವಿರೋಧ ಪಕ್ಷಗಳು ಮಾಡಬೇಕು ಅಂತ ಪ್ರಯತ್ನ